ಸ್ನೇಹಿತರೆ ನೋಡ್ತಾ ಇದ್ದೀರಿ, ಇಡೀ ರಾಜ್ಯಾದ್ಯಂತ ವರುಣನ ಆರ್ಭಟಕ್ಕೆ ಇಡೀ ಭೂಮಂಡಲದ ವ್ಯವಸ್ಥೆಗಳು ಬದಲಾಗಿದೆ. ಈ ಮಳೆಯ ಪ್ರಮಾಣ ಎಷ್ಟಿದೆ ಅಂತಂದರೆ ನಿಜಕ್ಕೂ ಸಹಿತ ವರ್ಷಕ್ಕಿಂತ ವರ್ಷಕ್ಕೆ ಭಾಳಷ್ಟು ಮಳೆ ಜಾಸ್ತಿ ಆಗ್ತಾ ಇದೆ. ರೈತ ಬೆಳೆದಂತಹ ಕೆಲವೊಂದಷ್ಟು ಬೆಳೆಗಳಿಗೆ ನಾಶವಾಗ್ತಾ ಇದೆ, ಕೆಲವೊಂದಷ್ಟು ಭೂಪ್ರದೇಶ ಕೊಚ್ಚೋಗ್ತಾ ಇದೆ. ಇವೆಲ್ಲದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂದರೆ, ಎಲ್ಲೋ ಒಂದು ಕಡೆ ನಾವು ಪ್ರಕೃತಿಗೆ ಏನಾದರೂ ತಪ್ಪು ಮಾಡಿರ್ಬೋದಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಕಡೆ ನಾವೇ ನೋಡಿದ್ದೀವಿ, ಬೆಂಗಳೂರಿನಲ್ಲಿ ಎಷ್ಟೋ ಕೆರೆಗಳನ್ನ ಮುಚ್ಚಿ ಇವತ್ತು ಅಪಾರ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ. ಮತ್ತು ರಾಜಕಾಲುವೆ ವ್ಯವಸ್ಥೆಗಳನ್ನೂ ಕೂಡ ನೋಡಿದ್ದೀವಿ. ಹಂಗೆ ಇಡೀ ನಾಡಿನಾದ್ಯಂತ, ಬರೀ ಬೆಂಗಳೂರೇ ಅಂತಲ್ಲ, ಇಡೀ ನಾಡಿನಾದ್ಯಂತ ಎಷ್ಟೋ ಕೆರೆ ಕಟ್ಟೆಗಳನ್ನ ಇವತ್ತು ಮುಚ್ಚಾಕಲಾಗಿದೆ, ನದಿಗಳನ್ನ ಎಷ್ಟೋ ಒತ್ತುವರಿ ಮಾಡಲಾಗಿದೆ. ಅಂದರೆ ಮಳೆ ನೀರು ಜಾಸ್ತಿ ಆದಾಗ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಅದು ತನ್ನ ತನವನ್ನು ಎಲ್ಲಿ ಬಿಟ್ಕೊಳ್ಳಿಕ್ಕೆ ಸಾಧ್ಯ? ಇವತ್ತು ಏನು ರಭಸವಾಗಿ ಹರಿತಾ ಇದೆ, ಎಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಹೊಡೆದೋಗಿದೆ ಅಂತಂದರೆ ಈ ಜಾಗ ಎಲ್ಲ ನಮ್ಮದೇ ಅಂತ ಎಲ್ಲೋ ಒಂದು ಕಡೆ ಪ್ರಕೃತಿ ಮಾತೆ ತೋರಿಸ್ಕೊಡ್ತಾ ಇದ್ದಾರೆ. ಈ ಜಾಗ ಎಲ್ಲ ನಮ್ಮದೇ, ನೀವು ಒತ್ತುವರಿ ಮಾಡ್ಕೊಂಡಿದ್ರಿ, ಅದಕ್ಕಾಗಿ ನಾನು ಈ ರೀತಿಯಾದ ಪರಿಣಾಮ ಬೀರಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ, ಯಾವುದೇ ಸರ್ಕಾರಗಳಾಗಲಿ, ಇನ್ನೊಬ್ಬ ಅಧಿಕಾರಿ ಮೇಲೆ ಹೇಳುವಂಥದ್ದಾಗಲಿ, ಜನರ ಮೇಲೆಲ್ಲ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕು. ಇವತ್ತಿನ ಸ್ಥಿತಿಯೇ, ಇವತ್ತು ಜಗತ್ತು ಬೆಳೀತಾ ಇದೆ, ಇಷ್ಟೆಲ್ಲ ಆಗಿದೆ ಅಂತಂದರೆ ನಾವು ಇನ್ನೂ ಅರ್ಥವನ್ನು ಮಾಡ್ಕೊಳ್ಬೇಕು. ಇದೆಲ್ಲವೂ ಕೂಡ ಪ್ರಕೃತಿಯ ನಾವು ಯಾವ ರೀತಿ ನೋಡ್ಕೊಳ್ತೇವೆ, ಅದೇ ರೀತಿ ನಾವು ಜೀವನವನ್ನು ಮಾಡಲಿಕ್ಕೆ ಮಾತ್ರ ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಭಾಳ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟವಾಗ್ತದೆ. ಹಾಗಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವು ಪರಿಸರವನ್ನು ಇಟ್ಕೊಳ್ಬೇಕು. ಕಾಲುವೆಗಳನ್ನ, ಕಟ್ಟೆಗಳನ್ನ ಯಾವ ರೀತಿ ಸಂರಕ್ಷಿಸಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಾವು ಹೇಳಬೇಕಾಗ್ತದೆ.